ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರಿ? ಎಲ್ಲರೂ ಆರಾಮದೀರಿ ಅಂದ್ಕೊಂಡೀನಿ ಫ್ರೆಂಡ್ಸ್. ನಾವು ಇಲ್ಲಿ ನೋಡ್ರಿ ಗುಡ್ಡಾಪುರದ ದಾನಮೇಶ್ವರಿ ಗುಡಿಗೆ ಹೋಗಿದ್ವಿ ಫ್ರೆಂಡ್ಸ್. ದೇವ್ರನ್ನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ದಾನಮ್ಮ ದೇವಿಯನ್ನು ನೋಡಿ ದರ್ಶನ ತಗೊಳ್ಳಿ ಫ್ರೆಂಡ್ಸ್. ಗುಡ್ಡಾಪುರದ ದಾನಮ್ಮ ದೇವಿ ಇವಳ ಅವತಾರ ಭಾಳ ಐತಿ ಫ್ರೆಂಡ್ಸ್. ದಿನಕ್ಕೆ 3 ಸಾರಿಗೆ ಅವಳ ಅವತಾರನ ತಾಳ್ತಾಳೆ ಫ್ರೆಂಡ್ಸ್. ಬೆಳಗ್ಗೆ ಸಣ್ಣ ಹುಡುಗಿ ಥರ ರೀ, ಮಧ್ಯಾಹ್ನ ವಯಸ್ಸಾದವಳ ಥರ ರೀ, ಆಮೇಲೆ ಸಾಯಂಕಾಲ ರೀ ಪೂರ್ತಿಯಾಗಿ 11 ಅಜ್ಜಿ ಥರ ಕಾಣಿಸ್ತಾಳೆ ಫ್ರೆಂಡ್ಸ್ ಅವಳು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಸಿಸ್ಟರ್ ರೀ ಬೇಡ್ಕೊಂಡಿದ್ದಳ್ರಿ ಅಲ್ಲಿ ದಾನಮ್ಮ ದೇವಿಗೆ ನಮಸ್ಕಾರ ಹಾಕ್ಬೇಕಂತ ನಾವು ಗುಡ್ಡಾಪುರಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಅವಳು ನಮಸ್ಕಾರ ಹಾಕಿದಳು ಫ್ರೆಂಡ್ಸ್. ಅವಳ ಮಗಾರು ಅವರು ನಮ್ಮ ಸಿಸ್ಟರ್ ಮಗಾರು ನಮಸ್ಕಾರ ಹಾಕಿದ್ರು ಫ್ರೆಂಡ್ಸ್. ಗುಡಿ ಸ್ವಲ್ಪ ಇದನ್ನು ಮಾಡಿದಾರ್ರಿ, ಒಡೆದಾರ್ರಿ. ಅದನ್ನು ಕಟ್ಟಡ ಚಾಲು ಐತ್ರಿ ಫ್ರೆಂಡ್ಸ್. ಗುಡ್ಡಾಪುರಕ್ಕೆ ಹೋದ್ರೆ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್. ಭಾಳ ಚಂದ ಐತಿ ದೇವಸ್ಥಾನ. ಅದು ದೇವರ ಭಾಳ ಸತ್ಯದ ದೇವ್ರ ಐತ್ರಿ. ನೀವು ಏನು ಬೇಡ್ಕೊಂಡ್ರು ನೆರವೇರಿಸುವಂಥ ತಾಯಿ ಅದಾಳ್ರಿ. ದಿನದಲ್ಲಿ 3 ಸಾರಿಗೆ ಅವತಾರನ ತಾಳುವ ತಾಯಿ ಇವಳು ಫ್ರೆಂಡ್ಸ್. ಅಲ್ಲಿ ನಮ್ಮ ಸಿಸ್ಟರ್ ರೀ ಬೇಡ್ಕೊಂಡಿದ್ದಳ್ರಿ. ಅದಕ್ಕೋಸ್ಕರ ನಾವು ಗುಡ್ಡಾಪುರಕ್ಕೆ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅವಳು ನಮ್ಮ ಸಿಸ್ಟ್ರ್ ಮಗ ರೀ. ಈಕೆ ನಮ್ಮ ದೊಡ್ಡಮ್ಮ ರೀ, ಅರ್ವಿ ಇಟ್ಕೊಂಡು ಹೊಂಟಿದಾಳಲ್ರಿ. ಅವಳು ನಮ್ಮ ದೊಡ್ಡಮ್ಮ ರೀ. ಎಲ್ಲರೂ ಅಲ್ಲಿ ನಮಸ್ಕಾರ ಬೇಡ್ಕೊಂಡ ಎಲ್ಲರೂ ನಮಸ್ಕಾರ ಅಲ್ಲಿ ಹಾಕ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಸಿಸ್ಟರ್ ಜೊತೆ ನಾನು ಇನ್ನೂ ಒಂದು 4-5 ಜನ ರೀ ನಮಸ್ಕಾರ ಹಾಕಾಕತ್ತಿದ್ರು ಫ್ರೆಂಡ್ಸ್. ಅಲ್ಲಿ ನೋಡಿ, ಇದು ಪಾದಗಟ್ಟಿ ಫ್ರೆಂಡ್ಸ್. ಅಲ್ಲಿ ಪಾದಗಟ್ಟಿಗೆ ಹೋಗಿ ದಕ್ಷಿಣೆ ನಮಸ್ಕಾರ ಹಾಕ್ಬೇಕಾಕತ್ರಿ. ಅಲ್ಲಿ ಹಾಕಿದ್ರಿ 5 ಸುತ್ತನ್ನು ಇವ್ರಿ ಹಾಕಿದ್ದರ್ರಿ ನಮಸ್ಕಾರನ 5 ಸುತ್ತ ಹಾಕಿರ್ರಿ. ಗುಡಿ ನೋಡ್ರಿ ಹೆಂಗೈತ್ರಿ, ಎಷ್ಟು ಚಂದ ಸಖತ್ತಾಗಿತ್ರಿ. ಇವ್ರು ಭಾಳ ಸತ್ಯವಂತೆ ಅದಾಳ್ರಿ. ಅಲ್ಲಿ ಹೋಗಿ ಅವ್ನಿಗೆ ಭೇಟಿ ಕೊಡಿ ಫ್ರೆಂಡ್ಸ್. ನಾವಂತರೂ ಅಲ್ಲಿ ಹೋಗಿದ್ವಿ ಫ್ರೆಂಡ್ಸ್. ನೋಡಿ ಈ ಥರ ದೇವಸ್ಥಾನ ಐತ್ರಿ. ಆದರೆ ಒಳಗಡೆನ ಪೂರ್ತಿಯಾಗಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳಿಲ್ರಿ. ಹೊರಗಡೆನ ತಾಯಿದ ದರ್ಶನ ತೊಗೋಬೇಕು. ಹೊರಗಡೆನ ನಾವು ಬೇಕಾದ್ರೆ ಫೋಟೋಗಳನ್ನ ಹಿಡ್ಕೋಬೋದು, ಹೊರಗಡೆನ ನೋಡ್ಬೋದು ರೀ. ಅದಕ್ಕೋಸ್ಕರ ಅಷ್ಟು ಚಿಕ್ಕದಾಗಿ ಮುಖ ಕಾಣಿಸೈತಿ ಫ್ರೆಂಡ್ಸ್. ಒಳಗಡೆ ಮಾತ್ರ ಫೋನಿನ ಅಲಾವ್ ಇಲ್ಲ ಫ್ರೆಂಡ್ಸ್. ಗದ್ಗೆ ಒಳಗೆ ಹೊರಗಡೆನ ಏನು ಮಾಡಿದರು ಇಲ್ಲಿ ನೋಡಿ ಫ್ರೆಂಡ್ಸ್. 3 ಅವತಾರನ ಇಲ್ಲಿ ಕಾಣಿಸ್ತಾ ನೋಡ್ಬೋದು ಫ್ರೆಂಡ್ಸ್. ಆ ಫೋಟೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಅವಳದು ದಿನನಿತ್ಯ 3 ಅವತಾರನ ತಾಳ್ತಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮುಖ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಅವಳನ್ನ ಅಲ್ಲಿಂದನ ದರ್ಶನ ತೊಗೊಂಡು ಅಲ್ಲಿಂದನ ನೀವು ಬಿಡ್ಕೊಂಡು ಅವಳು ನೆರವೇರಿಸ್ತಾಳೆ. ಇದು ನೈಟ್ ಹೋಗಿದ್ದು ಅಲ್ಲ ಫ್ರೆಂಡ್ಸ್, 2 ಗಂಟೆ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು ವಾತಾವರಣ. ರಾತ್ರಿ 2 ಗಂಟೆಗೆ ನಾವು ಅಲ್ಲಿ ಹೋಗಿ ಮುಟ್ಟಿದ್ವಿ ಫ್ರೆಂಡ್ಸ್. ಇಲ್ಲಿಂದ ನಾವು ಹೋಗ್ಬೇಕಾರೆ ಭಾಳ ಲೇಟ್ ಆಯಿತು ಫ್ರೆಂಡ್ಸ್. ಸಾಯಂಕಾಲನ ನಾವು ಹೋಗಿದ್ದು ರೀ. ಇಲ್ಲಿ ಬೆಳಗಾವಿದಿಂದನೇ ಹೋಗ್ಬೇಕಲ್ರಿ ನಾವು. ಬೆಳಗಾವಿದಿಂದ ಗಾಡಿ ಮಾಡ್ಕೊಂಡು ಹೋಗೋದಕ್ಕೆ ಅಲ್ಲಿ ರಾತ್ರಿ 2 ಗಂಟೆ ಆಯಿತು ಫ್ರೆಂಡ್ಸ್. ಅಲ್ಲಿ ರೂಮ್ ಕೇಳಬೇಕಂತ ಒಳಗಡೆ ನಾವು ಹೋಗಿದ್ವು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ವಾತಾವರಣ. ರಾತ್ರಿ ಎಳೆದಾಗ ಇಷ್ಟು ಚಂದ ವಾತಾವರಣ ಇತ್ತು. ರೂಮ್ ಸಿಗುವವರೆಗೂ ಹೊರಗೆ ನಾವು ಹಿಂಗೆ ವೇಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ನಮ್ಮ ಸಿಸ್ಟರ್ ಹತ್ತೂರಿ ಹಿಂಗೆ ಎಲ್ಲರೂ ಕೂತಿದ್ರು. ನಾವು ಹೊರಗಡೆನ ಕಾಯಕತ್ತಿದ್ದು ರೀ. ನಮ್ಮ ಅಣ್ಣನ ರೂಮ್ ತೊಗೊಳಕ್ಕೆ ಹೋಗಿದ್ದ ಫ್ರೆಂಡ್ಸ್. ನೈಟ್ ಈ ಥರ ಗುಡಿ ಕಾಣಿಸ್ತೈತಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿ ಕಾಣಿಸ್ತೈತಿ, ಕಣ್ಣು ತುಂಬ್ಕೋಬೇಕು ಫ್ರೆಂಡ್ಸ್. ಪುಣ್ಯವಂತರಿಗೆನ ದರ್ಶನ ಸಿಗ್ತೈತಿ ಅಂತಾರಲ್ರಿ, ಆ ಥರ ನೋಡ್ರಿ ದೇವಿ ದರ್ಶನ ಸಿಗ್ಬೇಕಾರ ಅಲ್ಲಿ ಹೋಗಿ ಬರಬೇಕು ಫ್ರೆಂಡ್ಸ್. ಒಂದು ಸಾರಿಗೇನಾದರೂ ಹೋಗಿ ಬನ್ನಿ ಫ್ರೆಂಡ್ಸ್. ನಿಮಗೂ ಅದ ಆಯಿ ದರ್ಶನ ಸಿಗಲ್ರಿ, ದೇವರ ದರ್ಶನ ರೀ, ದೇವಿ ದರ್ಶನ ಸಿಗಲಿ ಫ್ರೆಂಡ್ಸ್. ನಾ ಮಾತ್ರ ಹೋಗಿದ್ವು ಫ್ರೆಂಡ್ಸ್. ನಮ್ಮ ಸಿಸ್ಟರ ನಮ್ಮನ್ನ ಕರ್ಕೊಂಡು ಹೋಗಿದ್ದಳ್ರಿ. ಅಲ್ಲಿ ಬೇಡ್ಕೊಂಡ ದಾನಮ್ಮ ದೇವಿ ಗುಡ್ಡಾಪುರಕ್ಕೆ ನಾವು ಹೋಗಿ ಬಂದ್ವಿ ಫ್ರೆಂಡ್ಸ್. ಇದು ನೈಟ್ ವೇಳೆ ಈ ಥರ ನಾವು ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹಂಚ್ಕೋಬೇಕನ್ನಿಸ್ತು, ಹಂಚ್ಕೊಂಡೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲರೂ ಆರಾಮಾಗಿರಿ ಫ್ರೆಂಡ್ಸ್. ನೋಡಿ ಕಣ್ ತುಂಬ್ಕೊಳ್ಳಿ ಫ್ರೆಂಡ್ಸ್.